ಅಲ್ಲಿ ತುಂಬಾ ಕಾಯ್ತಾ ಇದ್ದಾರೆ ಅಮೆರಿಕ ಟು ಸಿನಿಮಾ ನೋಡಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿ ಹಳ್ಳಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಈಗ ಸ್ಟೇಜ್ ಅಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕಥೆಗಳಿಂದ ಹೊಸ ಕಥೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ ಅಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅಂಡ್ ನನಗೆ ಆಸ್ ಅ ಪರ್ಫಾರ್ಮರ್, ಆಸ್ ಅ ಆಕ್ಟರ್ ತುಂಬಾ ಖುಷಿ ಇದೆ ಸರ್ ಜೊತೆ ಆಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ದು, ಅವರು ಇಮೋಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂಡ್ ಅವರ ಬರವಣಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ CA ಅವ್ರು ಹೇಳಿದ್ರು, ನಾನು ಕೇಳಿರ್ಲಿಲ್ಲ. ನಾನು ಸರ್ ಹತ್ರ ಸರ್ ಇದೇನ್ ಸರ್ ಇದು ವರ್ಡ್ ಅಂತ ಕೇಳ್ತಾ ಇದೆ. ಸೊ ನಮಗೂ ಒಂದು ಕಲಿಯುವಂತ ಒಂದು ಅವಕಾಶ. ಅಂಡ್ ಅಷ್ಟು ಲೆಜೆಂಡರಿ ಆಕ್ಟರ್ಸ್ ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಕೊಂಡೋದ ಇರ್ಬೋದು, ಬಾನೆಲೆ ಮತ್ತು ಚಂದ್ರಕ್ಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದ್ರೆ ಕಲ್ಟ್ ಕ್ಲಾಸಿಕ್ಸ್. ಅಮೆರಿಕ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ ನ ವೆಕೇಶನ್ ಕರ್ಕೊಂಡು ಹೋದ್ರೆ ಬಾನೆಲೆ ಮತ್ತು ಚಂದ್ರಕ್ಕೆ ತರ ಏನು ಮಾಡಲ್ಲ ತಾನೆ ಅಂತಾರೆ. ಸೊ ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದ್ರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ 3 of us. ಬಿಕಾಸ್ ತುಂಬಾ ಜನ ಇದನ್ನ ಮೆನ್ಷನ್ ಮಾಡಿದ್ರು. ನಾವು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸರ್ಗಿದ್ದಂತ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರ್ಲಿಲ್ಲ. ಒಂದು ಮಗು ತರ ಅವರು ಪ್ರತಿ ಸೀನ್ ಎಕ್ಸ್ಪ್ಲೈನ್ ಮಾಡೋ ರೀತಿ ಇರ್ಬೋದು, ಅದ್ರಲ್ಲಿ ಏನ್ ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ, ಅವ್ರು ಬಂದ ಆ ಇಮೋಷನ್ ಏನ್ ಬೇಕು. ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕ್. ಅಂಡ್ ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಅಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬಿನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಅಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬಾ ಚಾಲೆಂಜಿಂಗ್ ರೋಲ್ ಅಂಡ್ ತುಂಬಾ ಕಮಿಟೆಡ್ ಆಕ್ಟರ್. ತುಂಬಾ ತಲೆ ಕೆಡಿಸ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದ್ರು. ತುಂಬಾ ನನ್ನ ಕ್ಯಾರೆಕ್ಟರ್ ಈ ತರ ಬಿಹೇವ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ ಈ ತರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನಲ್ಲೂ ಆಕ್ಟ್ ಮಾಡ್ತಾ ಇದ್ರು. ಅಂಡ್ ಪೃಥ್ವಿ, ಐ ಥಿಂಕ್ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿದವ್ರನ್ನ US ಅಲ್ಲಿ, ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೇ ನಾವು ಫ್ರೆಂಡ್ಸ್ ಆಗೋದ್ವಿ. ಅಂಡ್ ತುಂಬಾ ಬೇಗ ಕನೆಕ್ಟ್ ಆದ್ವಿ, ತುಂಬಾ ಕ್ಲೋಸ್ ಆದ್ವಿ. ಅಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಲೊಕೇಶನ್, ಯಾವುದೇ ಲೊಕೇಶನ್ಗೆ ಹೋಗೋದಾದ್ರೂ 3 ಜನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಐ ಥಿಂಕ್ ಅದೂ ನಮ್ಮ ಬಾಂಡ್ ನ ಜಾಸ್ತಿ ಮಾಡ್ತಾ ಅನ್ಕೋತೀನಿ. ಅಂಡ್ ನಾವು US ಇಂದ ವಾಪಸ್ ಬರ್ಬೇಕಾದ್ರೆ ತುಂಬಾ ಬೇಜಾರಾಗಿದ್ದು ಪೃಥ್ವಿಗೆ. ಬಿಕಾಸ್ ಅವ್ರು ಒಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್. ಅದನ್ನ ಬಿಟ್ಟು ಬರೋಕ್ಕೆ ತುಂಬಾ ನೋವಲ್ಲಿದ್ರು ಅದನ್ನ ಬಿಟ್ಟು ಬರಬೇಕಾದ್ರೆ. ಅಂಡ್ ಆಫ್ಕೋರ್ಸ್ ಟೆಕ್ನಿಷಿಯನ್ಸ್, SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಫರ್. ನೀವು ವಿಜುವಲ್ಸ್ ಈ ಸಿನಿಮಾದು ತುಂಬಾನೇ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳಿದಾಗ ಕಲರ್ ಪ್ಯಾಲೆಟ್ ಏನಿರ್ಬೇಕು, ಒಂದು ಫೇಮಸ್ ಕಲರ್ಸ್ ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮ್ಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರು ಇಟ್ಟಿದಾರ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಅಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಆನ್ ಸೆಟ್. ಅಂಡ್ ಶೋಭಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನ ನೋಡ್ಕೊಂಡಿರುವಂತ ರೀತಿ, ನಮ್ಮನ್ನ ಟ್ರೀಟ್ ಮಾಡಿದಂತ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್. ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಅಂಡ್ ನಕುಲ್ ಅಫ್ಕೋರ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಐ ಥಿಂಕ್ ಯಾರು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಕತೆ ಎಷ್ಟು ಬಿಟ್ಕೊಡ್ಬೋದು ನಂಗೆ ಗೊತ್ತಿಲ್ಲ. ಮೈಕ್ ಸರ್, 4 ಮಾತಾಡಿ ಆದ್ಮೇಲೆ ಕಂಟಿನ್ಯೂ ಮಾಡಿ. ಓಕೆ, ಮಾತಾಡಿ. ಓಕೆ.
ಥ್ಯಾಂಕ್ ಯು ಸೋ ಮಚ್ ನಿರೂಪ್ ಸರ್. ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರಿ ನೆನಪಲ್ಲಿ. ಇದೀಗ ಶಾಲಿ ಅವರೇ, ನಾವು ಹೆಣ್ಮಕ್ಳಾಗಿ ನಮಗೆಲ್ಲ ಖುಷಿ ಆಗೋದು ನಾಗತಿಹಳ್ಳಿ ಸರ್ ಪ್ರತಿ ಸಲ ತಮ್ಮ ಫಿಮೇಲ್ ಲೀಡ್ ನ ಚಿತ್ರೀಕರಿಸುವಂತಹ ರೀತಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಸೊ ಅಮೆರಿಕ 2 ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಈ ಕೊಲಾಬ್ರೇಷನ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದೀನಿ. ಫುಲ್ ನರ್ವಸ್ನೆಸ್ ಆಗ್ತಾ ಇದೆ. ಎಲ್ಲ ನೇಮ್ಸ್, ಎಲ್ಲ ಸ್ಟೋರೀಸ್, ಎಲ್ಲ ತಲೆಯಲ್ಲಿ ಇದರ ಸುತ್ತಾಡ್ತಾ ಇದೆ ಎಕ್ಸಾಕ್ಟ್ಲಿ ರೈಟ್ ನೌ. ಬಟ್ ಐ ಸ್ಟಾರ್ಟ್ ಫ್ರೆಶ್ ಲೈಕ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್. ಫಸ್ಟ್ಲಿ ನಾಗತಿಹಳ್ಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಾನು 13 years ಕರಿಯರಲ್ಲಿ ನನಗೆ ಸಿಕ್ಕಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಐ ಡಿಡ್ ನಾಟ್ ಫೈಂಡ್ ಇಟ್, ಬಿಕಾಸ್ ಈ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರಿಟಿ ಇದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದಟ್. ಐ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ದ ಕ್ಯಾರೆಕ್ಟರ್. ಮೆಚ್ಯೂರಿಟಿ ಆಫ್ ದ ಕ್ಯಾರೆಕ್ಟರ್, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು, especially for this character. I think that was one point where me and sir were like, sir, ee generation alli yaru accept ಮಾಡ್ತಾರೆ ಈ ವರ್ಡ್ನ. Then our Sameer and sir Shivu, we all were like sitting and we were trying to bridge the gap between me and sir. Okay sir, okay. Then I was actually getting convinced at most of the points, because Ali, his experience ಬರುತ್ತೆ, his storytelling, his narration ಬರುತ್ತೆ, and I'm nothing in front of that. So it was a great experience working with sir. It was like a school. It was a schooling for me. And I hope I get good marks. I got good marks from sir. Now the audience is also the real. Language ಮೇಲೆ ಕಂಟ್ರೋಲ್ ಇರಬೇಕು. ಆಕ್ಟರ್ ಅಲ್ವಾ, ಬರುತ್ತೆ. ಆಕ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ, ಡಬ್ಬಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ. that's the part of our job. So ಬರಲೇಬೇಕು. So if of course I'm not saying I'm 100%, but I think 60% if I cross, I feel I'm like passing it with high numbers. And my co-stars, amazing. I think we were more enjoying. I was enjoying the shoot because of them. ಅಲ್ಲಿ ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, because temperature, weather, nothing was actually very supportive except for the people and the team. So my technical team of this film, each and every person, from the lighting department to the production, everything was, they are the stars of the film. They have taken the film on their shoulders. So happy for them, thank you to them. And my co-stars, I love them because they have been so supportive, and so like a friendly thing. It just went off. It was not like a pressure because of them. So thank you Niru, thank you Prithvi, and I hope our chemistry is seen more on the screen. Yeah, who else to thank? Thank you all for listening to me, and thank you in advance for supporting the film. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೆರಿಕ 2 ಚಿತ್ರತಂಡದ ಏಜಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ, ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಸ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೆರಿಕ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆಸ್ ಅನ್ ಆಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು 15-20 ವರ್ಷ ಆದಮೇಲೆ ಮತ್ತೆ ಸ್ಕೂಲಲ್ಲಿ ಇರುವಂತಹ ಅನುಭವ ನನಗೆ ಮೇಸ್ಟ್ರ ಫಿಲ್ಮಲ್ಲಿ ಅನಿಸಿದ್ದು. ಅಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ದರೆ, ಫೇವ್ರೆಟ್ ಸರ್ ಇದ್ದರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಡೋದು, ಗುಡ್ ಅನ್ಸ್ಕೊಡೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು ಅವರು, ಜಾಸ್ತಿ ಏನು ಅಂತ ಇರಲಿಲ್ಲ. ಸೊ ಗುಡ್ ಅಂದಾಗಲೇ ನಂಗೆ ಭಾಳ ಖುಷಿ ಆಗ್ತಾ ಇತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನು ಡೈರೆಕ್ಷನ್ ಮಾಡಿದಾಗ. ಇತ್ತೀಚೆಗೆ ನಾನು ಡೈರೆಕ್ಷನ್ ಮಾಡಿದೆ, ಅವಾಗ ಗೊತ್ತಾಯಿತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನನಗೆ ಈಗಲೂ ನೆನಪಿದೆ, ಯಾವುದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದ್ದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೆರಿಕ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗಬೇಕು. ಎಲ್ರಿಗೂ
ನಾನು ಯೂಶಲಿ ಇಂಗ್ಲಿಷ್ ಫಿಲ್ಮ್ಸ್ ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಗೆಲ್ಲ ಹೋಗ್ಬೇಕಲ್ಲ ಅಂತ ಒಂದು ಬಹಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್, ನಿರೂಪ್ ಬಾಯ್ ನಮ್ಮೂರವರೇ, ಆದ್ರೆ ನಾನು ಭೇಟಿಯಾಗಿದ್ದವ್ರು ಅಮೆರಿಕದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ತರ ನನಗೆ ಬಹಳ ಆತ್ಮೀಯರಾಗಿದ್ದು. ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಅದ್ಭುತವಾದ ಆಕ್ಟರ್, ಹೃದ್ರೂಪಿ ಆಕ್ಟರ್ ಆ್ಯಂಡ್ ವೆರಿ ಮೆಚ್ಯೂರ್ ಆಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಯೂಶಲಿ ಹೀರೋಯಿನ್ ಜೊತೆ ಆಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಇವ್ರ ಜೊತೆ ಆಕ್ಟ್ ಮಾಡೋದು. ಬಿಕಾಸ್ ಬಹಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವುದೋ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅಂತೆ ಅವ್ರು ಈ ಸಿನಿಮಾ ಮಾಡೋ ಮೊದಲು. ಬಹಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬಾ, ಅಂದ್ರೆ ಆಕ್ಟರ್ಸ್ ಅಂದ್ರೆ ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ಗಿವ್ ಅಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು, ನಮಗೆ ಕೊಡೋಕೆ ಕಷ್ಟ ಆಗ್ತಾ ಇತ್ತು. ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಿರೂಪ್ ಸರ್ ಅಷ್ಟೇ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮರಾಮನ್ ಕವಿ ಆಗಿರ್ಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂತ ಅದ್ಭುತವಾದ DOP ಅವರು. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ರಿಂದ ಒಂದು ಕಿಟಕಿ ಪಕ್ಕ ಬಸ್ನಲ್ಲಿ ಕೂತಂಗಲ್ಲಿ ನಿಂತ್ಕಂಗೆ ಮಾತಾಡ್ತಾ ಇದ್ವಿ. 16 ಗಂಟೆ 2 ಗಂಟೆಲಿ ಹೋದಂಗೆ ಅನಿಸ್ತು. ಸೊ ಒಳ್ಳೆ ಎಡಿಟರ್ ಅವರು, ಖಂಡಿತವಾಗ್ಲು ಡೆಫಿನೆಟ್ಲಿ ಎಸ್ ಡನ್ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಆ್ಯಂಡ್ ನಿಸಾರ್ ಬಾಯ್, ಶಿವ್ ಜಾಸ್ತಿ ನಗ್ತಾ ಇದ್ರು ನೀವು. ಶಿವ್ ಆಗಿರ್ಲಿ, ಸಬೀರಾ ಆಗಿರ್ಲಿ, ಆ್ಯಂಡ್ ಬಸವರಾಜ್ ಅವರು ನನ್ನ ತೀರಾ ಕ್ಲೋಸ್ ಫ್ರೆಂಡ್ ತರ ಇದ್ರು ಅಲ್ಲಿ. ಆ್ಯಂಡ್ ಶೋಭಾ ಮ್ಯಾಮ್, ನಿಜವಾಗ್ಲೂ ನೀವೆಲ್ಲರೂ ಕೂಡ ಅಷ್ಟು ದೂರದಲ್ಲಿ ಇದ್ರು ಕೂಡ ಮನೇಲಿದ್ದೀವಿ ಅಂತ ಅನ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಖಂಡಿತವಾಗ್ಲೂ ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರೆ ಮೇಷ್ಟ್ರು ಬೈತಾರೆ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂತ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇದಾಗಿರುತ್ತೆ ಅನ್ನೋದು ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಸ್ Like, ಯಾವಾಗಲೂ I always forget somebody. So I want to again take the name of SK Rao. What a brilliant cinematographer he is. By far, in all my 21 films, this is the best cinematography I've worked in. So thank you for showing all of us the best in all the toughest situations, and the weather, the way he handles camera is that's a lot of passion. And thank you Shobha ma'am, thank you Basaraj, and thank you whoever I missed. Thank you. ಥ್ಯಾಂಕ್ ಯು. ನಾಗತಿ ಹೇಳಿ ಸರ್, ಪ್ರಶ್ನೋತ್ತರಕ್ಕೂ ಮುನ್ನ ಬಿಡು ಜಬ್ಬರ್, ಸರಿ ಕೇಳು ಫಸ್ಟ್, ಆಮೇಲೆ ಲಾಸ್ಟ್ ಹೇಳಪ್ಪ ಚೇತನ್. ಈ ಸಿನಿಮಾದ ಥಾಟ್ ಹೇಗೆ ಶುರು ಆಯ್ತು? ಈ ಸಿನಿಮಾಗೆ ಥಾಟ್ ಹೇಗೆ ಶುರು ಆಯ್ತು ಅಂದ್ರೆ ಈ ಕತೆ ಹೇಗೆ ರೂಪುಗೊಂಡು? ಓಕೆ, ವಾಸ್ತವವಾಗಿ ಕಥೆಯ ಆರಂಭ ಬೀಜ ಏನಿರುತ್ತೆ, ಮೊದಲ ಸೀಡ್ ಅಂತೀವಲ್ಲ, ಅದು ಬಹಳ ಪ್ರೋಸೆಸ್, ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಅದು ಚರ್ಚೆ ಡಿಸ್ಕಷನ್ ಮೇಲೆ ಬೆಳೀತಾ ಹೋಗುತ್ತೆ. ಅಂಥದ್ದೊಂದು ಮಾಡಬೇಕು ಅಂತ ಹೊರಟಾಗ ಬಹುತೇಕ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಹೀಗೆ 10 ಚರ್ಚೆಗಳು ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ. ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಆದಾಗ ಐ ವಿಲ್ ಡಿಸ್ಕಸ್ ವಿತ್ ಗಿರೀಶ್ ಕಾಸರವಳ್ಳಿ ಸರ್, ಐ ವಿಲ್ ಡಿಸ್ಕಸ್ ವಿತ್ ಮೈ 10th ಸಿನಿಮಾ ಪ್ರೆಸೆಂಟ್ ಸ್ಟೂಡೆಂಟ್, ಎಲ್ಲ ಜನರೇಷನ್, ಎಲ್ಲ ಜೆಂಡರ್, ಎಲ್ಲ ಸಿನಿಮಾ ಮೋಹಿಗಳಿಗೂ ಅದು ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಹೌ ಡು ದೇ ಫೀಲ್ ಅಂತ ಹೇಳಿ. ಹಂಗೆ ಹೇಳುವಾಗ ಮನಸ್ಸು ಕೆಲವನ್ನು ಒಪ್ಕೊಳ್ತಾ ಹೋಗುತ್ತೆ, ಕೆಲವು ನಿರಾಕರಿಸುತ್ತೆ. ಅವ್ರು ಹೇಳೋದು ಚೆನ್ನಾಗಿರುತ್ತೆ, ನನಗಾದ್ರೆ ಕನ್ವಿನ್ಸ್ ಆಗುತ್ತೆ. ಇನ್ನು ಕೆಲವು ನನಗಿಷ್ಟ ಆಗುತ್ತೆ, ಅವ್ರಿಗಿಷ್ಟ ಆಗಿರಲ್ಲ. ಹೀಗೆ ಅದು ಒಂದು ವಿಚಿತ್ರವಾದ ರೀತಿಯಲ್ಲಿ ಕತೆ ಹರಡುವಂಥ ಒಂದು ಪ್ರೋಸೆಸ್. ಅದು ಒಂದು ಪಾಯಿಂಟ್ ಬರುತ್ತೆ ಚೇತನ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಐ ವಿಲ್ ಡೂ ದಿಸ್ ಅಂತ. ಅದೊಂದು ವಿಚಿತ್ರವಾದ ಕ್ಷಣ. ಅದು ಸೃಜನಶೀಲ ಮನಸ್ಸಲ್ಲಿ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆ ಪಾಯಿಂಟ್ ಬರೋವರೆಗೆ ತುಂಬಾ ನಾವು ತಿಣಕಾಡ್ತೀವಿ. ಸರ್ಕಸ್, ನನಗೆ ಕನ್ನಡದ ಬಹಳಷ್ಟು ನಿರ್ದೇಶಕರ ಜೊತೆಗೆ ಆ ಥರ ಚರ್ಚೆ ಮಾಡ್ತಿರ್ತೀನಿ. ನಮ್ಮ ಸ್ಕೂಲಿಗೆ ಟೀಚ್ ಮಾಡಕ್ಕೆ ಬರ್ತಾರೆ ಅಥವಾ ಕರ್ಸ್ಕೊಳ್ತೀನಿ ಆ ಥರ. ಆಮೇಲೆ ಅದು ಯಾವುದೋ ಒಂದು ಹಂತದಲ್ಲಿ ಅದು ಇದು ಬೇಕು ಅಂತ ಅನ್ಸುತ್ತಲ್ಲ, ಅದಕ್ಕೆ ಸಮ್ಟೈಮ್ಸ್ 2 years 3 years ಮಾತಾಡ ಮೇಲೆಗೆ ನಾನು ವಿಷ್ಣು ಸರ್ ಜೊತೆಗೆ 4 ವರ್ಷ ಚರ್ಚೆ ಮಾಡಿದ್ದೀನಿ. 4th year ವಿ ವೆಂಟ್ ಟು ಸೆಟ್. ಅಂದ್ರೆ ಈ ಕಾಲ ಇದೆಯಲ್ಲ, ಇದು ತುಂಬಾ ಮುಖ್ಯ. ಇವರೆಲ್ಲ ಹೇಳ್ತಿದಾರಲ್ಲ, ಚಿಕ್ಕದ್ರ ಗಮನಿಸ್ತಾ ಇದ್ರು, ಮಾಡ್ತಿದ್ರು ಅಂತ. ಆ ಪರ್ಫೆಕ್ಷನ್ ಬೇಕಾದ್ದು ಅಷ್ಟು ಆಳವಾಗಿ ಒಂದು ವಸ್ತುನ ಗ್ರಹಿಸಬೇಕು, ಅದು ತುಂಬಾ ಮುಖ್ಯ. ಇದು
2021 ಸುಮಾರಿನಲ್ಲಿ ಶುರುವಾಗಿ ಇಲ್ಲಿವರೆಗೆ ನಮ್ಮನ್ನ ಎಳ್ಕೊಂಡು ಬಂತು. ಇದರಲ್ಲಿ ಈ ಕಡೆಯ 6-7 ತಿಂಗಳು ಬಿಡಿ ಮಾರ್ಕೆಟಿಂಗ್, ಅಲ್ಲಿವರೆಗೂ ಕ್ರಿಯೇಟಿವ್ ಪ್ರೋಸೆಸ್. ಲಾಸ್ಟ್ ಶ್ರೀ ಸರ್ ಇದನ್ನ ಕನ್ವಿನ್ಸ್ ಆಗ್ತಿಲ್ಲ, ಇದನ್ನ ಎಡಿಟ್ ಮಾಡೋಣ, ಇದನ್ನ ಸೇರಿಸೋಣ ಅಂತ ಕಟ್ಟ ಕಡೆಯವರೆಗೂ ನಮ್ಮ ಸಂಕಲನಕಾರ ಹೇಳುವಂತ ಮಾತುಗಳು ಕ್ರಿಯೇಟಿವ್ ಆಗಿರ್ತವೆ. ಹಾಗಾಗಿ ಇದೊಂದು ಅಬ್ಸ್ಟ್ರಾಕ್ಟ್ ಆದಂತ ಪ್ರೋಸೆಸ್. ಒಂಥರ ಹೋಗಿ ಅಂಗಡಿಗೆ ಹೋಗಿ ತಂದ್ಕೊಂಡು ಶಾಪ್ ಮಾಡ್ದಂಗಲ್ಲ. ಅಥವಾ 4 ಜನ ರೈಟರ್ಸ್ ಒಂದು ಹೋಟ್ಲಿಗೆ ಹೋಗಿ ರೂಮ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು 20 ದಿನ ಕೂತಿದ್ರಂತೆ, 3 ದಿನ, 1 ವಾರ ಒಂದು ಕತೆ ರೆಡಿ ಆಯ್ತಂತೆ ಅಂತಾರೆ. ನನಗೆ ಅರ್ಥ ಆಗಲ್ಲ ಅದು ಹೆಂಗ್ ಮಾಡ್ತಾರೆ ಅಂತ. ಐ ಕೆನಾಟ್ ಡೂ ದಟ್. ಅದು ವಿ ಹ್ಯಾವ್ ಟು ಅಲೋ ಟು ಗ್ರೋ ಇನ್ಸೈಡ್. ಅದಕ್ಕೆ ಕಾಂಟೆಕ್ಸ್ಟ್ ಬೇಕು, ವರ್ತಮಾನ ಬೇಕು, ಪ್ರಸ್ತುತತೆ ಬೇಕು, ರೆಲೆವೆಂಟ್ ಆಗಿದೆ ಅದು ನಾವು ಹೇಳ್ತಿರ್ತಕ್ಕಂಥದ್ದು, ಇವತ್ತಿನ ಸಮಾಜಕ್ಕೆ ಬೇಕಾ, ಯಾರಿಗೆ ಬೇಕು ಇತ್ಯಾದಿ ಕ್ರಿಯೇಟಿವ್ ಪ್ರೋಸೆಸ್. ನಂತರದ್ದು ಫಿನಾನ್ಷಿಯಲ್ ಆಸ್ಪೆಕ್ಟ್. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಒಂದು ತೃಪ್ತಿ ಇದೆ. ಇದು ಹಳೆಯ ಕಥೆಯ ಹೊಸ ಕಥೆಯಾದರೂ ಕೂಡ, ಅಥವಾ ಹೊಸ ಕಥೆಯಂದಿರುವ ಹಳೆಯ ಕಥೆಯಾದರೂ ಕೂಡ ಹೊಸದನ್ನ ಹೇಳುತ್ತೆ. ಅದನ್ನ ಈ ಹೆಣ್ಮಗಳು ಬಹಳ ಅದ್ಭುತವಾಗಿ, ಬಿಕಾಸ್ ಸ್ತ್ರೀ ಪ್ರಧಾನವಾದ ಕಥೆ, ಅದರಿಂದ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನ ಇಬ್ಬರು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ಬಗ್ಗೆ ನನಗೆ ಗಾಢವಾದ ನಂಬಿಕೆ ಇದೆ. ನಿಮ್ಗೆ ಅನಿಸುತ್ತೆ ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲೂ ಒಬ್ರನ್ನೊಬ್ರು ನಾವು ಪರಸ್ಪರ ಪ್ರಶಂಸಾ ಸಂಘ ತರ ಇರುತ್ತೆ. ನಾವು ಅವ್ರನ್ನ ಹೊಗಳ್ತೀವಿ, ಅವ್ರು ನಮ್ಮನ್ನ ಹೊಗಳ್ತಾರೆ, ನಾವು ಅವ್ರನ್ನ ಹೊಗಳ್ತೀವಿ ಅಂತ. ಆದ್ರೆ ಆ ಹೊಗಳಿಕೆ ಕ್ಲೀಶೆ ಅಲ್ಲ, ನಿಜವಾಗಿ ವಿ ಮೀನ್ ಇಟ್. ನಿಜವಾಗಿ ನಮ್ಗೆ ಅದು ನಮ್ಮ ಹೃದಯದಿಂದ ಬರ್ತಿರೋ ಮಾತು. ಅದು ನಿಮ್ಮ ಹತ್ರ ಹೇಳ್ತೀನಿ, ಯಾರ ಹತ್ರ ಹೇಳೋದು? ಫೈನಲಿ ಹೇಳೋದು ಪ್ರೇಕ್ಷಕರಿಗೆ ನೋಡಿದಾಗ ಅವ್ರು ಗೊತ್ತಾಗ್ಬೇಕು, ಹೌದು ಅವ್ರು ಹೇಳಿ ನಿಜಪ್ಪ ಅಂತ. ಆ ದೃಷ್ಟಿಯಿಂದ ಇವರೆಲ್ಲರ ಹೊಗಳಿಕೆಯನ್ನ ವಿನಯದಿಂದ ಸ್ವೀಕರಿಸ್ತಾ ಈ ಕಥೆಯ 5 ವರ್ಷದ ಪ್ರಯಾಣ ಯಶಸ್ವಿ ಪ್ರಯಾಣ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸಹನಾ ವಿಜಯಕುಮಾರ್ ಅವ್ರ ಹೆಸರಿದೆ. ಇದು ಅವ್ರ ಕಥೆಯ ಆಧರಿಸಿ ಏನಾದ್ರು ಮಾಡಿದ್ದ ಅಥವಾ ಯಾವ ತರ ಆಯ್ತು ಕತೆ? ಇದು ಅವ್ರ ಕತೆ ಆಧರಿಸಿದ ಚಿತ್ರವಾ ಅಥವಾ ಅವರು ಚಿತ್ರಕಥೆಯಲ್ಲಿ ಕೂತಿದ್ದ? ಯಾವ ಹಿಂಗಾಯ್ತು? ಇಲ್ಲ, ನಾನು ಒಂದು ಕಾದಂಬರಿಯನ್ನು ಆರಿಸ್ಕೊಂಡಿದ್ದೀನಿ. ಆ ಕಾದಂಬರಿಯಿಂದ ಕೆಲವೊಂದು ಬಿಟ್ಟಿದ್ದೇನೆ, ಕೆಲವೊಂದು ತೆಗೆದುಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಬರ್ತಕ್ಕಂಥ ಕಾದಂಬರಿ ಸಿನಿಮಾಗೋಸ್ಕರ ಟೈಲರಿಂಗ್ ಮಾಡಿ ಯಾರು ಬರೆದಿರಲ್ಲ, ಬರಿಬೇಕಾಗಿಲ್ಲ. ಅದು ಅವ್ರ ಕ್ರಿಯೇಟಿವ್ ಲಿಬರ್ಟಿ. ಅವರು ಕಾದಂಬರಿಯ 10 ಪುಟಗಳನ್ನು ತಗೋತಿರೋ, 20 ಪುಟ ತಗೋತಿರೋ, ಅದು ನಿಮ್ಮ ಆಯ್ಕೆ ನಿರ್ದೇಶಕರಾಗಿ. ಹಾಗಾಗಿ ಒಂದು ಕಾದಂಬರಿಯನ್ನು ಅಳವಡಿಸುವಾಗ ಅನೇಕ ವಿಷಯಗಳನ್ನು ಬಿಟ್ಟಿದ್ದೇನೆ, ಅನೇಕ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ. ಇವತ್ತಿಗೆ ಬೇಕಾದದ್ದಕ್ಕೆ ಅದಕ್ಕೆ ಹೊಸ ಅರ್ಥ ಕೊಡೋಕೆ ಸಾಧ್ಯನಾ ಅಂತ. ಹಾಗೆಲ್ಲ ಕೊಡುವಾಗ ಕೂಡ ತುಂಬಾ ಇಂಟೆಲೆಕ್ಚುಯಲ್ ಆಗದೆ, ಡ್ರಾಮೆಟಿಕ್ ಆಗಿ, ಫಿಲ್ಮ್ಯಾಟಿಕ್ ಆಗಿ, ಜನಸಾಮಾನ್ಯರಿಗೆ ಅರ್ಥ ಆಗುವಾಗೆ ಎಮೋಷನ್ ಇಟ್ಟುಕೊಂಡು ಹೇಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಕಾದಂಬರಿ ಇಲ್ಲಿದೆ. ಮೊದಲ ಹೆಸರಿದೆ ನೋಡಿ, ಸಹನಾ ವಿಜಯಕುಮಾರ್ ಅಂತ. ಆವತ್ತು ಕಾರ್ಯ ನಾವು ಅದಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿ ಇನ್ನಷ್ಟು ವಿವರಗಳನ್ನು ಹೇಳೋಣ ಅಂತ ಅನ್ಕೊಂಡಿದ್ವಿ. ನೀವು ಕೇಳಿದ್ರಿಂದ ಅದನ್ನು ಹೇಳ್ತೇವೆ. ಕಳೆದ 11 ವರ್ಷಗಳಲ್ಲಿ ಇದು 2ನೇ ಸಿನಿಮಾ. ನಿಮಗೆ ಸಿನಿಮಾ ಮಾಡೋದು ಕಷ್ಟ ಆಗ್ತಾ ಇದೆಯಾ? ಬದಲಾದ ವಾತಾವರಣಕ್ಕೆ ಅಡಾಪ್ಟ್ ಆಗೋದು ಕಷ್ಟ ಆಗ್ತಾ ಇದೆಯಾ? ಯಾಕೆ ಇಷ್ಟು? ಅಂದರೆ ನಿಮ್ಮ ಆರಂಭದ ಫಿಲ್ಮ್ಸ್ ನೋಡ್ಕೊಂಡ್ರೆ 2 ವರ್ಷ 3 ವರ್ಷ ಆಯಿತು. ಈ 2 ಪಿಕ್ಚರ್ ಇದೆಯಲ್ಲ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಲ್ಲಿ ತುಂಬ ಟೈಮ್ ಆಯಿತು. ಯಾತಕ್ಕೆ ತಡ ಆಗ್ತದೆ? ಅಲ್ಲ, ಸಾಧಾರಣವಾಗಿ ನನ್ನಂತೆ ನಂತರ ಫಿಲ್ಮ್ ಮಾಡೋ ಎಲ್ರಿಗೂ ಈ ಸಮಸ್ಯೆ ಇದೆ, ನಾನು ಒಬ್ಬನಿಗೆ ಅಂತಲ್ಲ. ಅದಕ್ಕೆ ಮುಖ್ಯವಾಗಿ ನನಗೆ ಇರುವಂತ ದೊಡ್ಡ ಸಮಸ್ಯೆ ಮೊದಲನೇದು, ನನಗೆ ಸ್ಟೋರಿ ಇಸ್ ದ ಹೀರೋ, ಕಥೆನೇ ನಾಯಕ. ಅದರ ಹುಡುಕಾಟ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಈಗ ಉದಾಹರಣೆಗೆ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅನೇಕ ಪುಸ್ತಕಗಳನ್ನು ಓದ್ತಿರ್ತೇನೆ. ನಾನು ಕೆಲವು ಕ್ರಿಯೇಟಿವ್ ವರ್ಕ್ ಬರೀತಾ ಇರ್ತೇನೆ, ಕಥೆ ಕಾದಂಬರಿಗಳನ್ನು ಬರೀತಾ ಇರ್ತೇನೆ. ಆ ಬರವಣಿಗೆಯ ಪ್ರೋಸೆಸ್ನಲ್ಲಿ ಕಥೆಯನ್ನ ನಾನು ಇದೇ ಸರಿ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಟ್ ಟೇಕ್ ಲಾಂಗ್ ಟೈಮ್, ನಂಬರ್ 1. 2ನೇ ಘಟ್ಟದಲ್ಲಿ ನಿರ್ಮಾಪಕ ಅವರು ಅದನ್ನ ನನಗನ್ಸಿದ್ದನ್ನು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಅವರು ಕ್ರಿಯೇಟಿವ್ ಒಪ್ಕೊಳ್ಳೋದು ಇನ್ನೊಂದು ದೊಡ್ಡ ಪ್ರೋಸೆಸ್. ಅದು ಒಂದು 2ನೇ ಹಂತ. ಬಹಳಷ್ಟು ಜನ ನಿರ್ಮಾಪಕರು ಬರ್ತಾರೆ, ಕತೆ ತಗೊಂಡ್ಬರ್ತಾರೆ, ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಎಷ್ಟೋ ಚಿತ್ರಗಳು ನಾನು ಬಿಟ್ಟಿದ್ದೇನೆ. ಅವ್ರು ತರೋ ಕತೆ ಕೇಳ್ತಿದ್ದಾಗೆ ನಾನು ಒಳಗಡೆ ಹೋಗಲ್ಲ. ಅದು ಅಹಂಕಾರದ ಪ್ರಶ್ನೆ ಅಲ್ಲ, ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ಸೇ ಹಾಗಿರುತ್ತೆ. ಏನೇ ಹೇಳಿದ್ರು ಕೂಡ ಅದು
ನನಗೆ ಕನ್ವಿನ್ಸ್ ಆಗ್ತಿರಲ್ಲ, ಅಥವಾ ಅವ್ರು ಹೇಳೋ ರೀತಿಯಲ್ಲಿ ತಪ್ಪಿರುತ್ತೋ ಗೊತ್ತಿಲ್ಲ. ಹೀಗಾಗಿ ಆ ಕಥೆಗಳ ಹುಡುಕಾಟ ಬಹಳಷ್ಟು ಸಮಯ ತಗೊಂಡ್ರೆ ಆ ಕಥೆಗಳಿಗೆ ಹಣ ಹೊಂದಿಸೋದು ಇನ್ನೊಂದು ದೊಡ್ಡ ಸಾಹಸ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಡಿಲೇ ಆಗುತ್ತೆ. ಆದರೆ ಈ ಚಿತ್ರ ತುಂಬಾ ಡಿಲೇ ಆಯಿತು, ಅನೇಕ ತೊಂದರೆಗಳಾಯಿತು, ನಿಂತು ಹೋಯಿತು. ಅಂತೂ ಇತ್ತು ಸಾಹಸ ಪಟ್ಟು ಈ ಚಿತ್ರವನ್ನ ಮುಗಿಸಿದ್ದೇವೆ. ಇದು ಅನ್ಯೂಶುವಲ್ ಡಿಲೇ ಈ ಚಿತ್ರಕ್ಕಾಗಿತ್ತು. ಇಲ್ಲಿರೋ ಎಲ್ಲಾ ಚಿತ್ರಗಳಲ್ಲೂ 1 ವರ್ಷ 2 ವರ್ಷ ಒಂದೊಂದು ಚಿತ್ರಗಳನ್ನ ಮಾಡುವಾಗ ತಗೊಂಡಿರೋದು. ನಾನು 15-16 ಸಿನಿಮಾದಲ್ಲಿ ಕಳೆದ 30-35 ವರ್ಷದಲ್ಲಿ ನಾನು ಮಾಡಿರೋ ಚಿತ್ರಗಳು 2 ವರ್ಷಕ್ಕೊಂದು ಚಿತ್ರ ಅವರೇಜ್ ಮಾಡಿರೋದು. ಇದು ಮಾತ್ರ ಹೆಚ್ಚು ಸಮಯ ತಗೊಳ್ತು. ಟೈಟಲ್ ಬಗ್ಗೆನಾ? ಈಗ ಅಮೆರಿಕ ಬಂದು 30 ವರ್ಷ ಆಯ್ತು. ಆದ್ರೆ ಭಾಗ 2 ಬರೋದಕ್ಕೆ ಇಷ್ಟು ಲೇಟ್ ಯಾಕಾಯ್ತು? ನನಗೆ ಕೇವಲ ಭಾಗ 2 ತರಬೇಕು, ಆ ಚಿತ್ರದ ಸಕ್ಸಸ್ ಇನ್ನೊಂದು ಸಿನಿಮಾ ಮಾಡ್ಬಿಡ್ಬೇಕು ಅನ್ನುವಂತಹ ಧಾವಂತವಾಗಿ ಉತ್ಸಾಹವಾಗಿ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗೆ ಭಾಗ 2 ಯಾವಾಗಲೂ ಬಂದು ಬಿಡುಗಡೆ ಆಗಬೇಕಾಗಿತ್ತು. ನಾನು ಆ ಶೀರ್ಷಿಕೆಗೆ ಹೊಂದುವಂತ ಕಥೆಯನ್ನ ನನಗೆ ಕನ್ವಿನ್ಸ್ ಆಗುವವರೆಗೆ ನಾನು ಆ ಟೈಟಲ್ ಇಡಬಾರದು ಅಂತ ಹೇಳಿ. ಈಗ ಅಮೃತಧಾರೆ ಭಾಗ 2 ಇಡಬಹುದು, ಅಥವಾ ನನ್ನ ಪ್ರೀತಿ ಹುಡುಗಿ ಭಾಗ 2 ಅಂತ ಇಡಬೇಕು ಅಂದ್ರೆ ಟೈಟ್ಲ್ 2ನೇ ಭಾಗ ಅಂತ ಇಡಬೇಕಾದಾಗ ಅನೇಕ ಅಂಶಗಳನ್ನು ಗಮನ ಇಟ್ಕೋಬೇಕು. ಮೊದಲನೇ ಅಂಶ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವ ರೀತಿಯಲ್ಲಿ ನಾವು ಹೋಲಿಸಬಹುದು. ಆಮೇಲೆ ಎಲ್ಲವೂ ಅದೇ ತರ ಇರ್ಬೇಕಾ? ಯಾಕಿರ್ಬೇಕು? ಯಾವುದನ್ನ ನಾವು ಅಲ್ಲಿಂದ ಹೊರಗೆ ಬರ್ಬೋದು, ಯಾವುದನ್ನ ಇಟ್ಕೋಬೇಕು? ಕೇವಲ ಟೈಟ್ಲ್ ಇಡೋ ಉದ್ದೇಶ ಆಗಿದ್ರೆ ಈ 30 ವರ್ಷದಲ್ಲಿ ಯಾವಾಗಲೂ ನಾನು ಅಮೆರಿಕ ಪಾರ್ಟ್ 2 ಮಾಡಿಬಿಡ್ತಿದ್ದೆ, ನನಗಿದ್ದಂಥ ಸಂಪರ್ಕಗಳು, ನನಗಿದ್ದಂಥ ಕ್ರಿಯೇಟಿವ್ ಆದಂಥ ಎನರ್ಜಿಗಳು. ಆದರೆ ಈ ಕಾದಂಬರಿ ಓದಿದಾಗ ಆ ಟೈಟ್ಲ್ ಅದಕ್ಕೆ ಹೊಂದುತ್ತೆ, ಆ ಜಾನ್ರ್ ಆಗಿ ಅದು ಸೇರುತ್ತೆ. ಆ ಅಮೆರಿಕದಲ್ಲಿ ಇಡೀ ಅಮೆರಿಕವನ್ನು ನಾನು ತೋರಿಸಿದ್ದೇನೆ. ಇಡೀ ಅಮೆರಿಕವನ್ನು, ನಯಾಗ್ರಾ ಫಾಲ್ಸ್, ಡಿಸ್ನಿ ಲ್ಯಾಂಡ್, ಸಾಸ್ ವೆಗಾಸ್. ಈಗ ಆ ಅವಶ್ಯಕತೆ ಇಲ್ಲ ಜನಕ್ಕೆ. ಎಲ್ಲರ ಮನೆಗಳಲ್ಲಿ ಅಮೆರಿಕದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ಒಂದು ಊರಿಗೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಊರ ಮೇಲೆ ಫೋಕಸ್ ಮಾಡಿ, ಒಂದು ಊರಿನ ಅದ್ಭುತಗಳನ್ನು ಹಿಡಿದು ಅಲ್ಲಿ ಕಥೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಈಗ ಅಮೆರಿಕನ್ ಜಿಯೋಗ್ರಫಿ ಇಸ್ ನಾಟ್ ಎ ಮಿಸ್ಟ್ರಿ ಟು ಎನಿಬಡಿ, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಕಾಲದಲ್ಲಿ 30 ವರ್ಷದ ಹಿಂದೆ ಆ ಸಾಫ್ಟ್ವೇರ್ ವಲಸೆ ಹೋಗ್ತಿದ್ದ ದಿನಗಳಲ್ಲಿ ಅವತ್ತು ಎಲ್ಲರೂ ಅಮೆರಿಕ ಅನ್ನುವಂಥದ್ದು ಒಂದು ದೊಡ್ಡ ಕ್ರೇಜ್ ಇರ್ತಿತ್ತು. ಇವತ್ತು ಬಹಳಷ್ಟು ಜನ ವಾಪಸ್ ಬರ್ತಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಅನೇಕ ಸಮಸ್ಯೆಗಳು ಅಮೆರಿಕದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಇರುವಂತ ಅನೇಕ ಅಂಶಗಳನ್ನು ನಾನು ಕೈ ಬಿಡ್ತಾ ಹೋದೆ. ಡ್ರೈನು, ದೇಶಭಕ್ತಿ, ಪೇಟ್ರಿಯಾಟಿಸಮ್, ಅವು ಯಾವುದನ್ನು ನಾನು ಕ್ಯಾರಿ ಮಾಡಬಾರ್ದು. ಇವತ್ತಿಗೆ ಇರಲೆವೆಂಟ್ ಅಂತಲ್ಲ, ಇವತ್ತಿಗೆ ಅದು ಅಪ್ರಸ್ತುತವಾದದ್ದು ಅಷ್ಟೇ ಅಲ್ಲ, ಇವತ್ತಿಗೆ ಹೇಳಬೇಕಾದ ಬೇರೆ ವಿಷಯ ಇದೆ. ಹಾಗಾಗಿ ಇದರ ಫೋಕಸ್ ಪಾಯಿಂಟ್ ಬೇರೆ ಇದೆ. ಆದರೆ ಯಾವುದೇ ರೀತಿಯಲ್ಲಿ ಅದರ ಕಥೆಯ ಮುಂದುವರಿದ ಭಾಗ ಇದಲ್ಲ. ಅಮೆರಿಕ 1ರ ಮುಂದುವರಿದ ಭಾಗ ಇದಲ್ಲ. ಅದನ್ನು ಮಾತ್ರ ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೇನೆ. ಮತ್ತೆ ಭಾಗ 2 ಅನ್ನುವ ಶೀರ್ಷಿಕೆಗೆ ಈ ಕಥೆ ಅನೇಕ ದೃಷ್ಟಿಯಲ್ಲಿ ಹೊಂದುತ್ತೆ. ಮುಖ್ಯವಾಗಿ ಆ ಜಾನ್ರಾಗಿ ಇದು ಹೊಂದೋದ್ರಿಂದ ನಾನು ಆ ಶೀರ್ಷಿಕೆಯನ್ನು ಇವತ್ತು ನಿಮ್ಮೆದುರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಹೆಸರುಗಳೇನಾದ್ರು ಮೈಕ್ ಕೊಡಿ, ಮಂಜುಳಾ ಅವರಿಗೆ ಮೈಕ್ ಕೊಡಿ. ಸ್ವಲ್ಪ ಗಟ್ಟಿಯಾಗಿ ಹೇಳಿ, ನನಗೆ ಕಿವಿ ಕೇಳಿಸ್ತಾ ಇಲ್ಲ. ಹೆಸರುಗಳು ಏನಾದ್ರು ರಿಪೀಟ್ ಆಗುತ್ತಾ? ಯಾಕಂದ್ರೆ ಅದರಲ್ಲಿ ನಿಮಗೂ ಅವ್ರು ಹೇಳಿದ್ರು, ಸಿನಿಮಾ ಹೋಗ್ಬೇಕಿದ್ರೆ ಅಮೆರಿಕ ನೋಡೋದಕ್ಕೆ ಹೋದ್ವಿ, ಆದ್ರೆ ಬರ್ತಾ ಪಾತ್ರಗಳೇ ನಾವು ಆಗಿದ್ವಿ, ನಮ್ಗೆ ಬರೀ ಭೂಮಿ ಮತ್ತೆ ಸೂರ್ಯ, ಶಶಾಂಕ್ ಮಾತ್ರ ಕಾಣಿಸ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಭೂಮಿ ಅಲ್ಲಿದೆ, ಪೃಥ್ವಿ ಅವರು. ಸೊ ಹೆಸರುಗಳು ಅದೇನಾದ್ರು ರಿಪೀಟ್ ಆಗಿದೆಯಾ, ಬೇರೆ ಏನಾದ್ರು ಇಟ್ಟಿದ್ದೀರಾ ಸರ್? ನೋಡಿ, ಸೂರ್ಯ, ಭೂಮಿ, ಚಂದ್ರ ಅಥವಾ ಶಶಾಂಕ ಆ ಪಾತ್ರ ಆ ಸಂದರ್ಭಕ್ಕೆ ಬಾಹ್ಯಾಕಾಶದ ಒಂದು ಪರಿಕಲ್ಪನೆ ಇಟ್ಕೊಂಡು ಕಥೆಯನ್ನು ಹೆಣೆದಿತ್ತು. ಇಲ್ಲಿ ಇರ್ತಕ್ಕಂಥ ಪಾತ್ರಗಳ ಸಂಘರ್ಷ ಪೂರ್ತಿ ಬೇರೆ, ಸಂಪೂರ್ಣವಾಗಿ ಬೇರೆ ಆಗ್ತದೆ. ಆಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡೋದು ಏನಂದ್ರೆ, ಒಂದು ಯಶಸ್ಸು, ತುಂಬಾ ಒಳ್ಳೆ ಯಶಸ್ಸು ಸಿಕ್ಕಿದಾಗ ಅದನ್ನು ಮೀರೋ ಪ್ರಯತ್ನ ಮಾಡಬೇಕು. ಅದು ರಿಸ್ಕ್, ಗೊತ್ತು ನನಗೆ.
ಅದು ಮೌಂಟ್ ಎವರೆಸ್ಟ್ ತರ ಇದೆ ಎದುರುಗಡೆ, ದೊಡ್ಡ ಪರ್ವತದ ಹಾಗೆ. ನೀವು ದಾಟಬೇಕು, ಅದನ್ನ ದಾಟೋ ಪ್ರಯತ್ನನಾದ್ರೂ ಮಾಡಬೇಕು. ಹಾಗಾಗಿ ಆ ಹಳೆಯ ಯಶಸ್ಸಿನ ಗುಂಗನ್ನ ಬಿಟ್ಟು ಹೊಸದಾಗಿ ಸೃಷ್ಟಿ ಮಾಡಿದ 3 ಪಾತ್ರಗಳಿವೆ. ಇಲ್ಲಿ ಸೂರ್ಯನಿಲ್ಲ, ಭೂಮಿ ಇಲ್ಲ, ಶಶಾಂಕನಿಲ್ಲ, ಅದು ಬೇರೆ ಏನೋ ಇದೆ, ಮಹತ್ವದ್ದಿದೆ, ಮನೆಯ ಕಥೆ ಇದೆ. ಇವತ್ತು ಸಮಾಜ ಅನುಭವಿಸ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳು, ದ್ವಂದ್ವಗಳು, ಸಂಕಟಗಳು, ದುಡಿಯುವ ಹೆಣ್ಣಿನ ಕಷ್ಟಗಳು, ನಷ್ಟಗಳು, ಇದೆಲ್ಲ ಇದರಲ್ಲಿ ಇದೆ. ಹೀಗಾಗಿ ಅಲ್ಲಿಯ ಆ ಒಂದು ಗುಂಗು ಇಲ್ಲಿ ನಾನು ಕ್ಯಾರಿ ಮಾಡಿಲ್ಲ. ಯಾಕೆ ಅಂತ ಸರ್, ಬಿಕಾಸ್ ಈಗ ಯಾವ್ದಾದ್ರು ಪಾರ್ಟ್ 2 ಬರುತ್ತೆ ಅಂತ ಅಂದಾಗ ಅಟ್ಲೀಸ್ಟ್ ಅದ್ರದ್ದು BGM ಆದ್ರೂ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನಿಮ್ದು ಅಮೆರಿಕ ಅನ್ನೋ ಒಂದು ಏನಿತ್ತು, ಸೊ ಅದಾದ್ರೂ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಟೈಟಲ್ ಲುಕ್ ನೋಡ್ತಾ ಇದ್ರೆ ಯಾವ್ದು ಕೂಡ ನೀವು BGM ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಯಾವ್ದನ್ನು ಕೂಡ ನೀವು ತಗೊಂಡಿಲ್ಲ ಅಲ್ಲಿಂದ ಇಲ್ಲಿಗೆ. ಫ್ರೆಶ್ ಇರ್ಲಿ ಅಂತಾನೆ ಈ ರೀತಿ ಮಾಡಿರೋದ ಹೇಗೆ ಅಂತ. ಈಗ ನಾನು ಮನೋಮೂರ್ತಿ ಇಬ್ಬರು ಬಿಟ್ರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿರೋರು ಇನ್ಯಾರೂ ಇಲ್ಲ. ಸೊ ಮನೋಮೂರ್ತಿಯವರು ಬಂದದ್ರಿಂದ ಸಹಜವಾಗಿ ಅವರ ಮೆಲೋಡಿ, ಮಾಧುರ್ಯ ಪ್ರಧಾನವಾದ ಹಾಡುಗಳು ಇದರಲ್ಲೂ ಇದೆ. ಅದೇ ಕಥೆಗಾರನಾಗಿ ನಾನು ಸ್ಕ್ರೀನ್ ರೈಟರ್ ಆಗಿ ಇದಕ್ಕೆ ಮುಂದುವರೆದಿದ್ದೀನಿ. ಸೊ ಹೀಗಾಗಿ ನೀವು ಎಷ್ಟು ಕೆದಕಿದ್ರು ಕೂಡ ನಾನು ಕತೆ ಹೇಳಲ್ಲ. ಯಾಕೆಂದ್ರೆ ಅದನ್ನ ಹೇಳಬಾರ್ದು ಅನ್ನುವಂಥದ್ದು ಏನು ದೊಡ್ಡ ರಹಸ್ಯ ಅಂತಲ್ಲ. ನಾಳೆ ನೀವು ಕಾದಂಬರಿ ತೆಗೆದುಕೊಂಡು ಓದಿದ್ರೆ ಇದನ್ನ ಮಾಡಿರಬಹುದು ಅಂತ ಊಹೆ ಮಾಡಬಹುದು. ಸಿನಿಮಾದಲ್ಲಿ ಒಂದು ಸಣ್ಣ ಟ್ರೇಡ್ ಸೀಕ್ರೆಟ್ ಅನ್ನುವಂಥದ್ದು ಇಟ್ಕೋಬೇಕು. ಆ ದೃಷ್ಟಿಯಿಂದ ಒಂದೊಂದಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹತ್ತಿರ ಹೋದ ಹಾಗೆ ವಿವರಗಳನ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಬೇರೆಯಾದ ಕಥೆ, ಶೀರ್ಷಿಕೆ ಅದೇ. ಸರ್, ಔಟ್ ಆಫ್ ದ ಬಾಕ್ಸ್ ಒಂದು ಕ್ವಶನ್. ನೀವು ಬಾನಲ್ಲೇ ಮಧುಚಂದ್ರಕ್ಕೆ ಒಂದು ಸಿನಿಮಾ ಮಾಡಿದ್ರಲ್ವಾ? ಸೊ ಅದು ಈಗಿನ ಜನರೇಷನ್ಗೆ ಸೂಕ್ತವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಮಧುಚಂದ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರನ್ನೂ ಸಾಯಿಸ್ತಿದ್ದಾರೆ, ಹುಡುಗನ್ನ. ಸೊ ಅವಾಗ್ಲೇ ಆ ಥರದ ಘಟನೆಗಳು ನಡೆದಿತ್ತ? ಅದರ್ವೈಸ್ ನಿಮ್ ಸಿನಿಮಾ ನೋಡ್ಕೊಂಡು ಏನಾದ್ರು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡ್ತಾರ ಅಂತ ನೋಡಿ, ಎಷ್ಟು ಸಾಂದರ್ಭಿಕವಾಗಿದೆ ನಿಮ್ ಪ್ರಶ್ನೆ. ಅಂದ್ರೆ ಕಳೆದ 10 ದಿನಗಳ ಕ್ರೈಮ್ ರಿಪೋರ್ಟ್ ನೋಡಿದ್ರೆ ಎಲ್ಲ ಮಹಿಳಾ ಅಪರಾಧಿಗಳೇ. ಒಬ್ಬ ಹೆಣ್ಮಗಳು ತಂದೆ ತಾಯಿ ತಂಗಿಯನ್ನು ಕೊಂದಿದ್ದಾಳೆ, ಇನ್ನೊಬ್ಬ ಹೆಣ್ಮಗಳು ಕೋಟೆಯಿಂದ ಗಂಡನ ತಲ್ಲಿ ಸಾಯಿಸಿದಾಳೆ. ಆಯ್ತಾ? ನಾನು ಅಂತ ಸಿನಿಮಾ ಮಾಡಿದ್ರೆ ನೀವು ಏನಂತ ಹೇಳ್ತೀರಿ? ಸ್ತ್ರೀಯರನ್ನ ಕೆಟ್ಟದಾಗಿ ಚಿತ್ರಿಸ್ತಾ ಇದ್ದೀರಿ, ಹೆಣ್ಣು ಮಕ್ಕಳು ಕೋಮಲೆಯರು ಹಾಗೆ ಅಂತ ಹೇಳ್ತೀರಿ ಅಲ್ವಾ? ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಿನಿಮಾಗಳು ಸಮಾಜದ ಪ್ರತಿಬಿಂಬ ಅಷ್ಟೇ. ನಮ್ಮ ರಿಫ್ಲೆಕ್ಷನ್ಸ್ ಅಲ್ಲಿ ಇರುತ್ತೆ. ಆ ರಿಫ್ಲೆಕ್ಷನ್ಸ್ ನ ಎಷ್ಟು ಕಲಾತ್ಮಕವೋ ನಾವು ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನಮ್ಮ ಕಥೆಗಳು ಹುಟ್ಟೋದು ಎಲ್ಲಿಂದ? ಸಮಾಜದಿಂದ. ಸಮಾಜದಲ್ಲಿ ನಡೆಯೋ ಘಟನೆಗಳನ್ನೇ ತಗೊಂಡು ಕಥೆ, ಕಾದಂಬರಿ, ಚಿತ್ರಕಥೆ ಆಗಿರುವಂಥದ್ದು. ಸೊ ಬಾನಲ್ಲೇ ಕೂಡ ನಿಜವಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೆದಂತ ಕಥೆ, ಅದನ್ನಿಟ್ಕೊಂಡು ನಾನು ಅಲ್ಲಿಗೆ ಹೋಗಿ ರೋಹ್ತಾಂಗ್ ಪಾಸ್ ನಲ್ಲಿ ಇದ್ದು ಕಾದಂಬರಿ ಬರೆದು, ಕಾದಂಬರಿ ಆದ ಅನೇಕ ವರ್ಷಗಳ ನಂತರ ನಿರ್ದೇಶಕ ಬಂದಾಗ ಅದನ್ನೇ ನಾನು ಸಿನಿಮಾ ಮಾಡಕ್ಕೆ ಸಾಧ್ಯ ಆಯಿತು. ಅದು ಆಗಿ ಇವತ್ತಿಗೆ 93ನೇ ಇಸ್ವಿ. ಘಟನೆಗಳು ಮಾತ್ರ ಈಗ ನಡೀತಾನೆ ಇದೆ. ಶಾನ್ವಿ ಅವರಿಗೆ ಪ್ರಶ್ನೆ ಇದೆ. ಪಾತ್ರದ ಮೂಡ್ ಐ ಥಿಂಕ್ ಸರ್ ಹೇಳಿರೋದು ಸಮಾಜದಲ್ಲಿ the women how they are, it's a best portrayal of a woman in a dilemma. That's all I can say. And today I think in society every woman is in dilemma. More than this I can say. Did I oversay? ನನ್ನ ಪಾತ್ರ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ, ಶಾನ್ವಿ ಅವ್ರ ಪಾತ್ರಕ್ಕೂ ಇರ್ಬೋದು, ಇಲ್ಲ ಪೃಥ್ವಿಯವ್ರ ಪಾತ್ರಕ್ಕೆ ಇರ್ಬೋದು, ತುಂಬಾ ಒಂದು ಆರ್ಕ್ ತುಂಬಾ ಚೆನ್ನಾಗಿದೆ. ಆ ಡೈಲಮಾ ಇವ್ರು ಏನ್ ಹೇಳಿದ್ರು, ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಈ ಗೊಂದಲಗಳು ಪಾತ್ರಗಳಿಗೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅಂಡ್
ಇನ್ನೊಂದು ಈಗ ಸೊಸೈಟಿಯಲ್ಲಿ ನಡೀತಾ ಇರುವಂತ ಈಗ ಅಮೆರಿಕ ಭಾಗ ಒಂದು ಏನಿದೆ ಆ ಟೈಮ್ಗೆ ಆ ಏಜ್ ಗ್ರೂಪ್ ಅವರು ಈಗ ಸೂರ್ಯ, ಭೂಮಿ, ಶಶಾಂಕ್ ಆ ಏಜ್ ಗ್ರೂಪ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಯಾವ ರೀತಿ ಪ್ರೀತಿಯಲ್ಲಿರ್ಬೋದು, ಲೈಫಲ್ಲಿ ಇರ್ಬೋದು, ಯಾವ ತರ ಪ್ರಾಬ್ಲಮ್ಸ್ ಇತ್ತು, ಅದನ್ನ ಹೇಗೆ ಅವರು ಸ್ಪರ್ಧೆ ಮೇಲೆ ತಂದ್ರು. ಅದೇ ರೀತಿ ಈಗಿನ ಜನರೇಷನ್ ನಲ್ಲಿ ನಮ್ಮ ಏಜ್ ಗ್ರೂಪ್ ಅಲ್ಲಿ ಇರುವಂತವ್ರಿಗೆ ಯಾವ ಪ್ರಾಬ್ಲಮ್ಸ್ ಇದೆ, ತುಂಬಾ ಒಂದು ಸೆನ್ಸಿಟಿವ್ ಇಶ್ಯೂ ಅಂಡ್ ಪ್ರೆಸೆಂಟ್ ಜನರೇಷನ್ ಇರುವಂತ ಪ್ರಾಬ್ಲಮ್. ಐ ಥಿಂಕ್ ಆಲ್ಮೋಸ್ಟ್ ನನಗ್ ಗೊತ್ತಿರೋ ತರನೇ ತುಂಬಾ ಫ್ಯಾಮಿಲೀಸ್ ಫೇಸ್ ಮಾಡ್ತಾ ಇರುವಂತ ಇಶ್ಯೂ. ಅದೇನು ಅಂತ ಹೇಳಲ್ಲ, ಬಿಕಾಸ್ ಸರ್ ಹೇಳಿದ್ರು ಕತೆ ಬಿಟ್ಕೊಡಕ್ಕಾಗಲ್ಲ ಅಂತ. ಬಟ್ ಆ ಒಂದು ವಿಷಯನ ಈಗಿನ ಜನರೇಷನ್ ಇರುವಂತ ಚಾಲೆಂಜಸ್ ನ ಸೀನಿಯರ್ ಡೈರೆಕ್ಟರ್ ಆಗಿ ಅವರು ಹ್ಯಾಂಡಲ್ ಮಾಡಿದಂತ ರೀತಿ, ನಾನು ಈಗ ಕಂಪೇರ್ ಮಾಡ್ತಾ ಇರೋದು ಅಂತಲ್ಲ, ಈಗ ಒಂದು ಮಣಿರತ್ನಂ ಅವರು ಓಕೆ ಕಣ್ಮಣಿಯಲ್ಲಿ ಹೇಗೆ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ತೋರಿಸಿದ್ರು, ದೋ ಹಿ ವಾಸ್ ಅ ಸೀನಿಯರ್ ಡೈರೆಕ್ಟರ್ ಅಂಡ್ ಅದು ಯಂಗರ್ ಜನರೇಷನ್ ಪ್ರಾಬ್ಲಮ್ ಆಗಿರೋದನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ರಲ್ಲ. ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ದ ಸೇಮ್. ಈಗ ನಾಗತಿಹಳ್ಳಿ ಸರ್ ಅಷ್ಟು ಸೀನಿಯರ್ ಡೈರೆಕ್ಟರ್ ಆದ್ರೂ ಇವಾಗಿನ ಜನರೇಷನ್ ಪ್ರಾಬ್ಲಮ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನಾಟ್ ದ ಸೇಮ್.